ಇದೆಲ್ಲ ಹಾರ್ಟ್ ಅಟ್ಯಾಕ್ ಲಕ್ಷಣಗಳು. ನಿರ್ಲಕ್ಷ್ಯ ಮಾಡಿದ್ರೆ ಪ್ರಾಣಕ್ಕೆ ಅಪಾಯ. ಮನುಷ್ಯನಿಗೆ ಹೃದಯಾಘಾತದ ಸಮಸ್ಯೆ ಕಂಡುಬರುವ ಮೊದಲು ಆರೋಗ್ಯದಲ್ಲಿ ಕೆಲವೊಂದು ಮುನ್ಸೂಚನೆಗಳು ಕಂಡುಬರುತ್ತದೆ. ಅಂತಹ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡದೆ ವೈದ್ಯರ ಸಲಹೆಗಳನ್ನು ಪಡೆದುಕೊಂಡರೆ ಈ ಕಾಯಿಲೆ ಅಪಾಯದಿಂದ ಪಾರಾಗಬಹುದು. 1. ಕೈಗಳ ತೋಳುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು. ಕೈಗಳ ತೋಳುಗಳಲ್ಲಿ ಭುಜದ ಭಾಗದಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಹೃದಯಾಘಾತದ ಪ್ರಮುಖ ಲಕ್ಷಣಗಳು ಎಂದು ಹೇಳಬಹುದು. ಅದರಲ್ಲೂ ಕೈಗಳ ತೋಳುಗಳಲ್ಲಿ ಕಂಡುಬರುವ ನೋವು ನಿಧಾನಕ್ಕೆ ಇತರ ಕಡೆಗೆ ಹರಡುತ್ತಿದ್ದರೆ ಎಚ್ಚರ ವಹಿಸಬೇಕು. ಇಂತಹ ಸಂದರ್ಭದಲ್ಲಿ ಕೂಡಲೇ ವೈದ್ಯರ ಬಳಿಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಂಡರೆ ಬಹಳ ಒಳ್ಳೆಯದು. 2. ನಿರಂತರವಾಗಿ ಕೆಮ್ಮು ಬರುವುದು. ಪದೇ ಪದೇ ಕೆಮ್ಮು ಬರುವುದು ಕೂಡ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಲಕ್ಷಣವಾಗಿದೆ. ಒಂದು ವೇಳೆ ಕೆಮ್ಮಿನ ಜೊತೆಗೆ ರಕ್ತ ಬರುತ್ತಿದ್ದರೆ ಇದು ಹೃದಯಾಘಾತದ ಲಕ್ಷಣ ಎನ್ನುವುದರಲ್ಲಿ ಸಂದೇಹವಿಲ್ಲ. 3. ಆತಂಕಕ್ಕೆ ಒಳಗಾಗುವಂತಹ ಜನರು. ಪದೇ ಪದೇ ಆತಂಕಕ್ಕೆ ಒಳಗಾಗುವಂತಹ ಜನರು ಕೂಡ ಹೃದಯಾಘಾತದ ಸಮಸ್ಯೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದು ತಜ್ಞರು ಹೇಳುವರು. ವ್ಯಕ್ತಿ ಅತಿಯಾಗಿ ಆತಂಕಕ್ಕೆ ಒಳಗಾದರೆ ಹೃದಯದ ಆರೋಗ್ಯದ ಮೇಲೆ ಅಡ್ಡಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದರಿಂದ ರಕ್ತ ಸಂಚಾರದಲ್ಲಿ ಏರುಪೇರು ಉಂಟಾಗಿ ಅಧಿಕ ರಕ್ತದೊತ್ತಡ ಸಮಸ್ಯೆ ಹೆಚ್ಚಾಗುವುದು ಮಾತ್ರವಲ್ಲದೆ ಹೃದಯದ ಬಡಿತದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ. 4. ನಿದ್ದೆ ಬರದೇ ಇರುವುದು. ಮನುಷ್ಯನಿಗೆ ಸರಿಯಾಗಿ ನಿದ್ದೆ ಬರದೇ ಹೋದರೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಅದರಲ್ಲೂ ನಿದ್ರಾಹೀನತೆ, ಅತಿಯಾದ ಗೊರಕೆ ಸಮಸ್ಯೆ ಹಾಗೂ ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರುವ ಜನರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ಬಗ್ಗೆ ತಜ್ಞರು ಹೇಳುವ ಪ್ರಕಾರ ಯಾರಿಗೆ ನಿದ್ದೆ ಸರಿಯಾಗಿ ಬರುವುದಿಲ್ಲವೋ ಅಥವಾ ಪದೇ ಪದೇ ನಿದ್ರೆಯಿಂದ ಎಚ್ಚರವಾಗುವ ಸಮಸ್ಯೆ ಇರುತ್ತದೆಯೋ ಅಂತಹವರಿಗೆ ಹೃದಯ ಸಂಬಂಧಿ ಕಾಯಿಲೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ನಿಮಗೆ ಗೊತ್ತಿರಲಿ, ನಿದ್ರಾಹೀನತೆ ಅಂತಹ ಸಮಸ್ಯೆಯು ಅಧಿಕ ರಕ್ತದೊತ್ತಡ, ಹೃದಯ ವೈಫಲ್ಯ ಮತ್ತು ಪಾರ್ಶ್ವವಾಯುವಿನ ಲಕ್ಷಣವಾಗಿದೆ. ನಿಮಗೆ ಪ್ರಜ್ಞೆ ತಪ್ಪುವುದು. ಕೆಲವರು ಹೃದಯದ ಸಮಸ್ಯೆ ಕಂಡುಬರುವ ಮೊದಲು ಪ್ರಜ್ಞೆ ತಪ್ಪುವುದು ಸಾಮಾನ್ಯವಾಗಿದೆ. ಯಾಕೆ ಹೀಗೆ ಎಂದು ನೋಡುವುದಾದರೆ, ಹೃದಯ ರಕ್ತವನ್ನು ಪಂಪ್ ಮಾಡಲು ವಿಫಲವಾದ ಸಮಯದಲ್ಲಿ ಈ ರೀತಿಯ ಸಮಸ್ಯೆಗಳು ಕಂಡುಬರುವವು. ನಿಮ್ಮಲ್ಲಿ ಯಾವುದಾದರೂ ಇಂತಹ ಒಂದು ಲಕ್ಷಣವು ಕಾಣಬಂದರೆ ನೀವು ಬೇಗ ಡಾಕ್ಟರ್ ಹತ್ತಿರ ಹೋಗಿ ತೋರಿಸಿಕೊಳ್ಳುವುದು ಉತ್ತಮ.